ಭಾರತದಲ್ಲಿ ಅತ್ಯಂತ ಪುರಾತನವಾದಂಥ ತಳಿ. ಇದು 10,000 ವರ್ಷಕ್ಕನ ಹಳೆ ದೇಶಿ ತಳಿ. ಮೊನ್ನೆ ಸಿಂಧು ನಾಗರಿಕತೆ ಉತ್ಖನನ ಆದಂಗ ಇದ್ರದ್ದೊಂದು ಲೋಗೋ ಸಿಕ್ಕಿದೆ. ಈ ಒಂದು ಕೊಂಬು ಮತ್ತೆ ಮುಖದ ಚರ ಇರುವಂತ ಒಂದು ಕಾಯಿನ್ ಸಿಕ್ಕಿದೆ. ನೋಡ್ಬೋದು ಇದು ಎಷ್ಟು ಪುರಾತನ ಅಂದ್ರೆ ಸುಮಾರು 10,000 ವರ್ಷಕ್ಕನ ಹಳೆ ಜೀನ್ಸ್ ಇರುವಂತ ದೇಶಿ ತಳಿ. ಈ ಒಂದು ತಳಿ ನಿಮಗೆ ವ್ಯವಸಾಯಕ್ಕೆ ಬಹಳ ಯೋಗ್ಯವಾದಂಥ ದೇಶಿ ತಳಿ. ಮತ್ತೆ ಇದರಲ್ಲಿ ಒಳ್ಳೆ ಎತ್ತಿನ ಗಾಣ ಮಾಡ್ಬೋದು. ಎತ್ತಿನ ಗಾಡಿಗಳು ಹೊಡಿಯೋಕ್ಕಾಗ್ಲಿ, ನೇಗಿಲು ಹೊಡೋದಕ್ಕಾಗ್ಲಿ ಬಹಳ ಉತ್ತರ ಭಾರತದಲ್ಲಿ ಬಲಿಷ್ಠವಾದಂಥ ದೇಶಿ ನಮ್ಮ ಕಾಂಕ್ರೇಜ್ ತಳಿ. ಕಾಂಕ್ರೇಜ್ ದೇಶಿ ತಳಿನಲ್ಲಿ ಹಾಲು ಸಹ ಒಳ್ಳೆ ಉಪಯೋಗ ಇದೆ. ಈ ತಳಿನಲ್ಲಿ ನಿಮಗೆ ಕನಿಷ್ಠ ಅಂದ್ರೆ ದಿನಕ್ಕೆ ಒಂದು 10 ರಿಂದ 15 ಲೀಟರ್ ಕೊಡುತ್ತೆ ಹಾಲು. ಮತ್ತೆ ಫ್ಯಾಟ್ ಇದರಲ್ಲಿ 5 ರಿಂದ 5.5 6 ತನಕ ಫ್ಯಾಟ್ ರೀಚ್ ಆಗುತ್ತೆ. ಈ ಒಂದು ತಳಿ ಎಷ್ಟು ಆಕ್ಟಿವ್ ಇದೆ ಅಂದ್ರೆ ನಮ್ಮ ಇಲ್ಲಿರೋ ಈ ಒಂದು ತಳಿ ಇರೋಷ್ಟು ಆಕ್ಟಿವ್ ಬೇರೆ ನಮ್ಮ 30-35 ದೇಶಿ ತಳಿಗಳಲ್ಲಿ ಇಷ್ಟೊಂದು ಆಕ್ಟಿವ್ ಇರುವಂತ ತಳಿ ಯಾವುದೂ ಇಲ್ಲ. ಬಹಳ ಬಲಿಷ್ಠವಾಗಿರುವಂತ ತಳಿ. ನೋಡ್ಬೋದು ನೀವು, ನೋಡ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಕೊಂಬು ಸುತ್ತಳತೆ 1 ಅಡಿ ಇದೆ, ಉದ್ದ ಬಂದು 1.5 ಅಡಿ 2 ಅಡಿ ತನಕ ಗಾತ್ರ ಇದೆ. ಮತ್ತೆ ವ್ಯವಸಾಯಕ್ಕೆ ಅತ್ಯಂತ ಯೋಗ್ಯವಾದ ತಳಿ. ಡೈರಿ ಮಾಡೋರು ಸಹ ಮಾಡ್ಬೋದು. ಇದೇನಂದ್ರೆ ಬರೀ ಜನರನ್ನ ಯಾರು ನಂಬ್ತದೋ ಅವ್ರನ್ನೇ ನಂಬೋದು, ಹೊಸಬ್ರನ್ನ ಸೇರ್ಸಲ್ಲ. ನಮ್ಮ ನಾಯಿನಲ್ಲಿ ಯಾವ್ದು ಡಾಬರ್ ಮ್ಯಾನ್ ನಾಯಿ ಅಂತೀವೋ ಅದನ್ನ ಯಾರು ನಂಬ್ತಾರೋ ಮಾಲೀಕರನ್ನ, ಅದೇ ರೀತಿ ಇದು ಮಾಲೀಕರನ್ನೇ ನಂಬೋದು. ನಮ್ಮ ಗುಜರಾತಲ್ಲಿ ಇದ್ರಲ್ಲಿ ಒಂದು ಸಮುದಾಯ ಇರುತ್ತೆ. ಆ ಒಂದು ಜನಾಂಗನ ಯಾರು ಹಿಡ್ಕೊಳಕ್ ಹೋದ್ರೆ ಹಸುಗಳ ಮೇಯ್ಸೋರು ನೀವೆಲ್ಲ ಹಿಮ್ಮೆಟ್ಟಿಸ್ತವೆ.